ಅಡ್ವಾನ್ಸ್ಡ್ ಟೆಕ್ನಾಲಜಿ ವಿಷಯದಲ್ಲಿ ಜಪಾನ್ ಪ್ರಪಂಚದಲ್ಲಿಯೇ ಮುಂದಿದ್ದರೆ ಆರ್ಥಿಕ ವಿಷಯದಲ್ಲಿ ಮಾತ್ರ ಭಾರತ ಜಪಾನ್ ಅನ್ನು ಬೀಟ್ ಮಾಡಿ ಬೆಳೆಯುತ್ತಿದೆ. 2024-25 ವರ್ಲ್ಡ್ ಲಾರ್ಜೆಸ್ಟ್ ಎಕನಾಮಿಕ್ ಕಂಟ್ರೀಸ್ ಲಿಸ್ಟ್ ನಲ್ಲಿ $30.5 ಟ್ರಿಲಿಯನ್ ಹೊಂದಿದ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ, $19.2 ಟ್ರಿಲಿಯನ್ ನಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿದೆ. $4.7 ಟ್ರಿಲಿಯನ್ ಹೊಂದಿದ ಜರ್ಮನಿ ಮೂರನೇ ಸ್ಥಾನದಲ್ಲಿದ್ದು, $4.19 ಟ್ರಿಲಿಯನ್ ಎಕಾನಮಿ ಹೊಂದಿದ ಭಾರತ ನಾಲ್ಕನೇ ಸ್ಥಾನದಲ್ಲಿರುವಂತಹ ಜಪಾನ್ ಅನ್ನು ಬೀಟ್ ಮಾಡಿ ನಾಲ್ಕನೇ ಸ್ಥಾನಕ್ಕೆ ಏರಿದೆ. ಅದೇ ರೀತಿ $4.18 ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿದ ಜಪಾನ್ ಐದನೇ ಸ್ಥಾನದಲ್ಲಿದೆ. 2014ರ ಗ್ಲೋಬಲ್ ಗ್ರೋತ್ ರ್ಯಾಂಕಿಂಗ್ ಪ್ರಕಾರ ಭಾರತ $2.2 ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿದ್ದು 10ನೇ ಸ್ಥಾನದಲ್ಲಿತ್ತು. ಆದರೆ ಕೇವಲ 10 ವರ್ಷದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಏರಿದೆ. ಅದೇ ರೀತಿ 2028ರಲ್ಲಿ $5.5 ಟ್ರಿಲಿಯನ್ ಎಕಾನಮಿಯನ್ನು ಹೊಂದುವ ಮೂಲಕ ಮೂರನೇ ಸ್ಥಾನದಲ್ಲಿರುವಂತಹ ಜರ್ಮನಿಯನ್ನು ಕೂಡ ಬೀಟ್ ಮಾಡಬಹುದು ಅಂತೇಳಿ ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ. ಭಾರತದ GDP ಹೆಚ್ಚಾಗಲು ಯಂಗ್ ಪಾಪ್ಯುಲೇಷನ್, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಮ್ಯಾನುಫ್ಯಾಕ್ಚರಿಂಗ್ ಇನ್ಸೆಂಟಿವ್ ಪ್ರೋಗ್ರಾಮ್ ಲೈಕ್ ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾದಂತಹ ಕಾರ್ಯಕ್ರಮಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿರುವುದು. ಹಾಗಾದ್ರೆ ನಮ್ಮ ಭಾರತ ಚೀನಾವನ್ನ ಯಾವ ವರ್ಷದಲ್ಲಿ ಬೀಟ್ ಮಾಡಬಹುದು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹೊಸ ವಿಷಯಗಳನ್ನ 3D ಅನಿಮೇಷನ್ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಇಂತಹ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ.